ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. 5 ದಿನಗಳ ಪ್ರವಾಸ ಅಂದರೆ ಟೂರ್ ಅನ್ನೋದು ಹೋಗಿದ್ದೀರಿ ಟ್ರಾವೆಲಲ್ಲಿ. ಹಾಗಾಗಿ ಅದರದ್ದು ವಿಡಿಯೋ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಖಂಡಿತ 5 ದಿನಗಳ ಪ್ರವಾಸದಲ್ಲಿ 10 ಪ್ಲೇಸನ್ನು ತೋರಿಸಿದ್ರು ಬರೀ 6,500 ರೂಪಾಯಿಗಳಲ್ಲಿ. ಇದೇನು ಪ್ರಮೋಷನ್ ವಿಡಿಯೋ ಅಂತೂ ಖಂಡಿತ ಅಲ್ಲ. ಖಂಡಿತವಾಗ್ಲೂ ನನ್ನೊಂದು ಎಕ್ಸ್ಪೀರಿಯೆನ್ಸು ಈ ರೀತಿ ಇತ್ತು ಅಂತ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋನಂತೂ ಪೂರ್ತಿಯಾಗಿ ನೋಡಿ, ಒಂದು ಇನ್ಸ್ಪಿರೇಷನ್ ಆಗಿರುತ್ತೆ ನಿಮಗೂ ಸಹ. ಇದು ಕೂಡಲ ಸಂಗಮ ದೇವ ಅಂತ ಒಂದು ಪ್ಲೇಸ್ ಆಗಿರುತ್ತೆ. 24ನೇ ತಾರೀಕು ಹೊರಟಿದ್ವಿ ಟೂರ್ ಅನ್ನೋದು. 25ನೇ ತಾರೀಕು ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡೋ ಅಂತ ತೆಗ್ದಿರೋಂಥ ವಿಡಿಯೋ ಇದಾಗಿರುತ್ತೆ. ಕೃಷ್ಣಾ ನದಿ ಬೋಟಿಂಗ್, ಕೂಡಲ ಸಂಗಮ ದೇವ ಕೃಷ್ಣಾ ನದಿ ಬೋಟಿಂಗ್ ಮಾಡ್ತಾ ಇದ್ವಿ. ಕೂಡಲ ಸಂಗಮ ದೇವ ನೋಡಿ, ಕೃಷ್ಣಾ ನದಿ ಎಲ್ಲ, ಇದೆಲ್ಲ ಕೃಷ್ಣಾ ನದಿ. ನೋಡಿ, ಇದೆಲ್ಲ ನಾವು ಟೂರ್ ಮೆಂಬರ್ಸು, ಇವರೆಲ್ಲ ಟೂರ್ ಮೆಂಬರ್ಸ್. ನೋಡಿ ನೋಡಿ, ಬ್ಯಾಲೆನ್ಸ್ ಬ್ಯಾಲೆನ್ಸ್ ಅಂತ ಇದ್ದಾರೆ ಎಲ್ಲ. ಬ್ಯಾಲೆನ್ಸ್ ಬ್ಯಾಲೆನ್ಸ್. ಹಾಯ್ ಹೇಳಿ, ಹಾಯ್ ಮಂಜುಳಾ, ಹಾಯ್ ಹೇಳು ಮಂಜುಳಾ. ಇಲ್ಲಿ ನೋಡು, ಹಾಗೆ ಇಲ್ಲಿ ಬೋಟಲ್ಲೆಲ್ಲ ಹೋದ್ರಲ್ಲ, ಅದರ ಖರ್ಚು ಅನ್ನೋದು ನಮ್ಮದೇ ಆಗಿರುತ್ತೆ, ಟೂರ್ನವ್ರದ್ದಲ್ಲ. ಎಕ್ಸ್ಟ್ರಾ ಖರ್ಚು ಮಾತ್ರ ನಮ್ಮದಾಗಿರುತ್ತೆ. ಬೇರೆ ಎಲ್ಲ ಇನ್ಚಾರ್ಜು, ರೂಮ್ಸು, ತಿಂಡಿ ಫೆಸಿಲಿಟಿ ಎಲ್ಲ ಅವ್ರದ್ದಾಗಿರುತ್ತೆ. ಇದು ಕೂಡಲ ಸಂಗಮ ಬಸವಣ್ಣನವರ ಐಕ್ಯ ಆಗಿರುವಂಥ ಸ್ಥಳ ಆಗಿರುತ್ತೆ. ನೋಡಿ, ತುಂಬ ಚೆನ್ನಾಗಿದೆ. ಸುತ್ತಲೂ ನದಿ, ಕೃಷ್ಣಾ ನದಿ ಇದ್ದರೂ ಸಹ ಇಲ್ಲಿ ಒಂದು ಸ್ವಲ್ಪ ಸಹ ನೀರು ಬರಲ್ಲ. ಅದೇ ಒಂದು ವಿಸ್ಮಯ ಅಂತ ಹೇಳ್ಬೋದು ಖಂಡಿತವಾಗ್ಲೂ. ಹಾಗೆ ಅಲ್ಲೇ ತೆಗೆದಿರುವಂತಹ ನಮ್ಮದು ಫೋಟೋ ಕ್ಲಿಪ್ಪಿಂಗ್ಸ್, ಪಿಕ್ಸ್ ಅನ್ನೋದು ಇದಾಗಿರುತ್ತೆ. ತುಂಬ ಚೆನ್ನಾಗಿ ಎಂಜಾಯ್ ಅನ್ನಂತೂ ಮಾಡಿದ್ವಿ. ನೀವು ಕೇಳ್ಬೋದು ಇಲ್ಲಿ ಓನಾಗಿ ಹೋದರೆ ಆಗುತ್ತಲ್ವ ಅಂತ. ಆದರೆ ನನ್ನ ಪ್ರಕಾರ ಈ ರೀತಿಯಾಗಿ ಟೂರ್ ಮೆಂಬರ್ಸು ಅಂದರೆ ಪ್ಯಾಕೇಜಲ್ಲಿ ಹೋದರೆ ಅಂತೂ ನಮಗೆಲ್ಲ ನೋಡೋಕ್ಕೆ ಸಾಧ್ಯವಾಗಿರುತ್ತೆ. ಹೊಸ ಜಾಗ, ನಮಗೇನು ತಿಳಿದಿರಲ್ಲ, ಟೂರ್ ಓನರ್ ಅವರು ತೋರಿಸ್ತಾರೆ, ಹಾಗೆ ಊಟದ ಫೆಸಿಲಿಟಿ ಎಲ್ಲ ಕೊಡ್ತಾರೆ ಅನ್ನೋದು ಅಂತ ಹೇಳ್ಬೋದು. ಅಲ್ಲೇ ಕೂಡಲ ಸಂಗಮದಲ್ಲಿ ಇರುವಂತಹ ಅಕ್ಕಮಹಾದೇವಿ ಸನ್ನಿಧಿ ಅನ್ನೋದು ಇದಾಗಿರುತ್ತೆ. ಅಲ್ಲಿರುವಂತಹ ಮೂರ್ತಿಗಳು ಇವರಾಗಿರ್ತಾರೆ. ತುಂಬ ಚೆನ್ನಾಗಿದೆ ಪ್ಲೇಸಸ್ ಅಂತೂ. 10 ಪ್ಲೇಸು ಅಂತ ಹೇಳ್ಬೋದು. ಅದು ಯಾವ್ಯಾವುದು ಅಂತ ಮುಂದೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಹಾಗೆ ವಿಡಿಯೋನೂ ಸಹ ಕ್ಲಿಪ್ಪಿಂಗು ತೆಗೆದಿದ್ದೀನಿ, ನಿಮಗೂ ಸಹ ತಿಳಿಸ್ತೀನಿ. ಈ ರೀತಿ ಟೂರು ಪ್ರವಾಸ ಅಂದರೆ ಪ್ಯಾಕೇಜಲ್ಲಿ ಹೋದರೆ ನಮಗೆ ಒಂದು ಲಗೇಜ್ ಹೊರಬೇಕಪ್ಪ, ಹಾಗೆ ಊಟಕ್ಕೆ ಹಿಂಗೆ, ಈ ರೋಡ್ ಅನ್ನೋದು ಎಲ್ಲಿ ಹೋಗುತ್ತೆ, ಎಲ್ಲಿ ಕಳೆದು ಹೋಗ್ತೀರಿ ಅನ್ನೋದ್ರ ಬಗ್ಗೆ ಚಿಂತೆನೇ ಇರಲ್ಲ. ಖಂಡಿತವಾಗ್ಲೂ ಆರಾಮಾಗಿ ಬ್ಯಾಗೆಲ್ಲ ಬಸ್ನಲ್ಲಿಟ್ಟು ಅವ್ರದ್ದು ನಿದರ್ಶನದ ಮೂಲಕ ನಾವು ಮುಂದೆ ಹೋಗಿ ಎಲ್ಲ ದೇವ್ರ ದರ್ಶನನೂ ಸಹ ಖಂಡಿತವಾಗ್ಲೂ ಆರಾಮಾಗಿ ಮಾಡ್ಬೋದು. ಹಾಗೆ ಬಸವಣ್ಣವರ ಧ್ಯಾನ ಮಂದಿರ ಸಹ ಇದೆ ನೋಡಿ. ಧ್ಯಾನ ಮಂಟಪ, ಇಲ್ಲಿ ಅವರೆಲ್ಲ ತಪಸ್ಸು ಮಾಡಿದ್ದು, ಆಮೇಲೆ ಇಲ್ಲಿ ವಿದ್ಯಾಬುದ್ಧಿಯನ್ನು ಕಲ್ತದ್ದು, ಇಲ್ಲಿ ಅವರು ಇತ್ತು ಬಂದದ್ದು ಅವರು. ಅದಕ್ಕಾಗಿ ಇದು ಪವಿತ್ರ ಸ್ಥಳ. ಗುಡಿಗಳು ಇರ್ತಾವಲ್ಲ, ಅಂಥದ್ದಲ್ಲ ಇದು. ಅದಕ್ಕೆ ನೀವು ಸ್ವಲ್ಪ ಇದು ಕೊಡ್ರಿ, ಸಂಕಲ್ಪ ಮಾಡ್ಕೊಡ್ರಿ. ನಿಮ್ಗೆ ಏನು ಸಮಸ್ಯೆಗಳಿದ್ದಾವೆ, ಪ್ರಾಬ್ಲಮ್ಸ್ ಇದಾವೆ, ಅಲ್ಲೆಲ್ಲ ಅವ್ರು ಬಿಡ್ರಿ. ನೀವು ನಿಶ್ಚಿಂತೆಯಾಗಿ ಆರಾಮಾಗಿ ಕೂತು ಅಷ್ಟೇ. ಹಾಗೆ ಇಲ್ಲಿ ಕೂತು ಧ್ಯಾನ ಸಹ ಮಾಡಿದ್ವಿ. ಎಲ್ಲ ಮಾಡಿದ ನಂತರ ಹೀಗೆ ಟೂರ್ ಮೆಂಬರ್ಸ್ ಎಲ್ಲ ಸೇರಿ ಖುಷಿಯಿಂದ ಜೋಶಾಗಿ ಪಿಕ್ಸನ್ನು ಸಹ ತೆಗೆದುಕೊಂಡ್ವಿ, ಅಂದರೆ ಫೋಟೋಸ್ ಅನ್ನೋದು ತೆಗೆದುಕೊಂಡ್ವಿ. ಹಾಗೆ ನೋಡಿ, ನಮ್ಮೂರಂತೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ. ಇಲ್ಲಂತೂ ತುಂಬ ಚೆನ್ನಾಗಿತ್ತು ಟೂರ್ ಅಂತೂ. ಅಲ್ಲಿರೋ ಪ್ಲೇಸಸ್, ಈ ಗೊಂಬೆಗಳು ನೋಡ್ತಾ ಇದ್ದರೆ ಹೊರಗಡೆ ಬರೋಕ್ಕೆ ಮನಸ್ಸಾಗಲಿಲ್ಲ, ಅಷ್ಟೊಂದು ಸುಂದರವಾಗಿತ್ತು. ಕೂಡಲ ಸಂಗಮ ದೇವ ಇಷ್ಟೊತ್ತು ನೋಡಿದ್ದು. ಇದು ಬಂದು ಆಲಮಟ್ಟಿ ಡ್ಯಾಮ್ ಆಗಿರುತ್ತೆ. ಪ್ರವೇಶ ದ್ವಾರ, ಇಲ್ಲಿ ಸಹ ಟಿಕೆಟ್ ಚಾರ್ಜಸ್ಸು 50 ರೂಪಾಯಿ ಶುಲ್ಕ ಇರುತ್ತೆ ಒಬ್ಬರಿಗೆ.
₹50 ಶುಲ್ಕ ನಿಗದಿಪಡಿಸಿದ್ದಾರೆ. ₹50 ಕೊಟ್ಟು ಒಳಗಡೆ ಪ್ರವೇಶ ಮಾಡಿ ಇದೆಲ್ಲ ನೋಡಬೇಕಾಗುತ್ತೆ. ತುಂಬಾ ಇದೆ ವಿಡಿಯೋ ಅಂತೂ. ಇದಂತೂ ಸಪ್ರೇಟಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಇದು ಆಲ್ರೆಡಿ ಎಲ್ಲ ಟೂರ್ ವಿಡಿಯೋ ಸೇರಿಸಿರೋದ್ರಿಂದ ಆಲ್ರೆಡಿ ದೊಡ್ಡದಾಗೇ ಇದೆ ವಿಡಿಯೋ. ಹಾಗಾಗಿ ನಾನು ಸ್ವಲ್ಪ ತೋರಿಸಿದ್ದೀನಿ. ಆಲಮಟ್ಟಿ ಡ್ಯಾಮ್ ಅನ್ನೋದು ತುಂಬ ನೋಡುವಂಥ ಪ್ಲೇಸಸ್ಸೇ ಆಗಿರುತ್ತೆ. ಸುಮಾರು ಎಕರೆಗಳು ಅಂತಲೇ ಹೇಳ್ಬೋದು ಈ ಪ್ಲೇಸ್ ಅಂತೂ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಿರ್ಮಿಸಿರುವಂತಹ ಆಲಮಟ್ಟಿ ಡ್ಯಾಮ್ ಇದಾಗಿರುತ್ತೆ. ಪರಿಸರ, ಪಾರ್ಕಿಂಗು, ಹಾಗೆ ಇಲ್ಲಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಈ ಗಿಡ ಮರಗಳು ನಾವು ಇರುವಂಥ ಗಿಡ ಮರಗಳು ಸಹ ಇಲ್ಲಿ ನಾವು ಕಾಣ್ಬೋದು. ಹಾಗೆ ಅಲ್ಲಿ ತೆಗೆದಿರೋವಂತಹ ಒಂದು ಫೋಟೋ ಕ್ಲಿಪ್ಪಿಂಗು ಇದಾಗಿರುತ್ತೆ. ಹೇಗಿದೆ ನಿಮಗಂತೂ ಫೋಟೋ ಕ್ಲಿಪ್ಪಿಂಗು ಹೇಗಿದೆ ಅಂತ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದು ನೋಡಿರೋವಂತಹ 25ನೇ ತಾರೀಕು ದಿವಸ ನೋಡಿರೋವಂಥ ಪ್ಲೇಸ್ ಆಗಿರುತ್ತೆ ಇದು ಸಹ. ಹಾಗೆ ಇಲ್ಲಿ ಶಿವಗಿರಿ ಅಂತ ಒಂದು ಪ್ಲೇಸು. ಶಿವನ ಮೂರ್ತಿ ಬಂದು 85 ಅಡಿಗಳಷ್ಟು ಎತ್ತರದಲ್ಲಿ ಇದೆ ಈ ಮೂರ್ತಿ ಅಡಿಯಂತೂ. ಹಾಗೆ ಈ ಊರು ವಿಜಯಪುರ ಅಂತಾರೆ, ಹಾಗೆ ಶಿವಪುರ ಅಂತ ಸಹ ಕರೀತಾರೆ. ಈ ಊರನ್ನ ಶಿವಗಿರಿ ಅಂತ ಹೆಸರಿರುತ್ತೆ ಈ ಮಂದಿರಕ್ಕೆ. 85 ಅಡಿ ಎತ್ತರವಿರುವ ಶಿವನ ಒಂದು ವಿಗ್ರಹ ಆಗಿರುತ್ತೆ. ಹಾಗೆ ಅಲ್ಲೇ ಇರುವಂತಹ ಬಸವಣ್ಣ ವಿಗ್ರಹ ಸಹ ಇದಾಗಿರುತ್ತೆ. ಅದ್ರ ಮುಂದೆನೇ ಇದೆ. ತುಂಬ ಚೆನ್ನಾಗಿದೆ ಇದಂತೂ ಪ್ಲೇಸ್ ನೋಡೋದಕ್ಕಂತೂ. ಶಿವನ ವಿಗ್ರಹ ಅಂದರೆ ಸ್ಟ್ಯಾಚು ಆಗಿರ್ಬೋದು, ಬಸವಣ್ಣನ ಸ್ಟ್ಯಾಚು ಆಗಿರ್ಬೋದು, ನೋಡೋಕ್ಕಂತೂ ತುಂಬ ಮನಸ್ಸು ತುಂಬಿ ಬರೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಶಿವಗಿರಿ ಅಂತ, ಶಿವಪುರ, ವಿಜಯಪುರ. ಹಾಗೆ ಹೊರಗಡೆ ನೋಡಿ, ಇದು ಕಾಂತಾರ ಗೊಂಬೆ ಅಂದ್ಕೊಂಡೆ ನಾನಂತೂ. ಹಾಗೆ ಇದೆ ಅಲ್ವಾ ನೋಡೋದಕ್ಕೆ. ಹಾಗೆ ನೋಡಿ, ನೀವು ಒಂದ್ಸರಿ ನೋಡಲಿ ಅಂತ ಈ ವಿಡಿಯೋ ಸಹ ಮಾಡಿಕೊಂಡೆ. ಕಾಂತಾರ ಗೊಂಬೆ ಥರನೇ ಇದೆ ಅಲ್ವಾ. ತುಂಬ ಚೆನ್ನಾಗಿದೆ ಶಿವಗಿರಿ ಅನ್ನೋದು ಪ್ಲೇಸ್ ಬಂದು ತುಂಬ ಚೆನ್ನಾಗಿದೆ. 25ನೇ ತಾರೀಕು ನೋಡಿರೋ ಅಂತಹ ಈ ಪ್ಲೇಸ್ ಆಗಿರುತ್ತೆ. ಅಂದರೆ 25ನೇ ತಾರೀಕು ಅಕ್ಟೋಬರ್ ಅಂದು 2025ರಂದು ನೋಡಿರೋಂಥ ಪ್ಲೇಸು ಇದು. ಹೊರಗಡೆ ಇರುವಂತಹ ಮೂರ್ತಿಗಳು ಇವರಾಗಿರ್ತಾರೆ, ಎಲ್ಲ ಮಹಾನ್ ಸ್ವಾತಂತ್ರ್ಯ ವ್ಯಕ್ತಿಗಳಾಗಿರ್ತಾರೆ ಇವರಂತೂ. ನೋಡಿ, ಬುದ್ಧ ಆಗಿರ್ಬೋದು, ಹಾಗೆ ಬೇರೆ ಸ್ವಾತಂತ್ರ್ಯ ಹೋರಾಟಗಾರರ ವ್ಯಕ್ತಿಗಳು ಸಹ ಆಗಿದೆ. ತುಂಬ ಚೆನ್ನಾಗಿತ್ತು ಈ ಪ್ಲೇಸನ್ನು ಸಹ. ಹಾಗೆ ಶಿವಗಿರಿ ಅಂತ ಅಲ್ಲಿ ಬೋರ್ಡ್ ಸಹ ಈ ರೀತಿ ನೋಡಿ ಕಲ್ಲಿನಿಂದ ಮಾಡಿದ್ದಾರೆ. ಅಂದರೆ ದಪ್ಪ ಕಲ್ಲು ಬರುತ್ತಲ್ಲ ಅದರಿಂದ ಮಾಡಿ ಅದಕ್ಕೆ ಪೈಂಟ್ ಅನ್ನೋದು ಮಾಡಿದ್ದಾರೆ. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಈ ಶಿವಗಿರಿ ಅನ್ನೋದು ಒಂದು ಹೆಸರು. ಹಾಗೆ ಅಲ್ಲೇ ಮುಗಿಸ್ಕೊಂಡ ನಂತರ ಬಿಜಾಪುರಕ್ಕೆ ಬಂದ್ರಿ. ಗೋಲ್ ಗುಂಬಸ್ ಬಿಜಾಪುರದಲ್ಲಿ ಇರುವಂತಹ ಗೋಲ್ ಗುಂಬಸ್ಸು. ಇಲ್ಲಿ ಟಿಕೆಟ್ ತೊಗೊಳೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ₹20 ಟಿಕೆಟ್ ಆದರೂ ಕೂಡ ನಾವು ನರ್ಸಿಂಗ್ ಹೋಮ್ಗಳಲ್ಲಿ ಎಲ್ಲ ರೀತಿ ಸ್ಕ್ಯಾನ್ ಮಾಡಿಬಿಟ್ಟು ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ಮೇಲೆ ಯಾವ ರೀತಿ ಅಡ್ಮಿಟ್ ಆಗ್ತಿರೋ ಹಾಸ್ಪಿಟ್ಲಲ್ಲಿ ಆ ರೀತಿಯಾಗಿ ಫಿಲ್ ಮಾಡಬೇಕಾಗತ್ತೆ ಫಾರ್ಮ್ನಂತೂ. ಇಲ್ಲಂತೂ ಮೊಬೈಲ್ ಮೂಲಕ ತುಂಬಾ ಒಂದು ಅರ್ಧ ಗಂಟೆ ಟೈಮ್ ಆಯಿತು ಇಲ್ಲಿ ಟಿಕೆಟ್ ನಾವು ಪಡೆಯೋ ಅಷ್ಟೊತ್ತಿಗೆ ಅಂತಲೇ ಹೇಳ್ಬೋದು. ₹25 ಕೊಟ್ಟರೆ ಹೊರಗಡೆ ಬ್ಲಾಕ್ ಟಿಕೆಟ್ ಸಹ ಸಿಗುತ್ತೆ. ಹಾಗೆ ನೋಡಿ, ಗೋಲ್ ಗುಂಬಸ್ ಅನ್ನೋದು ತುಂಬ ಚೆನ್ನಾಗಿದೆ. ಅಷ್ಟು ಕಷ್ಟಪಟ್ಟು ತೊಗೊಂಡು ಬಂದಮೇಲೆ ಇಲ್ಲಿ ಒಂದೊಂದು ಮೆಟ್ಟಿಲು ಹತ್ತೋದಂತೂ ಕನಿಷ್ಠ ಪಕ್ಷ 1 ಮೊಳ ಇರುತ್ತೆ ಅಂತ ಹೇಳ್ಬೋದು. ಒಂದೊಂದು ಮೆಟ್ಲು ಅಷ್ಟು ಎತ್ತರದಲ್ಲಿರುತ್ತೆ ಮೆಟ್ಲಂತೂ. ಆದರೆ ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ. ಗೋಲ್ ಗುಂಬಸ್ಸು ಒಂದು ಸಾರಿ ಕೂಗಿದ್ರೆ 7 ರೀತಿಯಲ್ಲಿ ಕಂಪಿಸುವಂತಹ ಗೋಲ್ ಗುಂಬಸ್ ಇದಾಗಿರುತ್ತೆ. ಹಾಗೆ ಅಲ್ಲಿ ತೆಗೆದಿರೋವಂತಹ ಫೋಟೋ ಕ್ಲಿಪ್ಪಿಂಗ್ಸು ಇದಾಗಿರುತ್ತೆ. ಇಲ್ಲಿ ದಕ್ಷಿಣ ಭಾರತದ ತಾಜ್ ಮಹಲ್ನ ಅಂತ ಕರಿಬೋದು. ಆದಿಲ್ ಶಾಹನ ಗೋರಿ ಸಹ ಇಲ್ಲಿದೆ. ವಿಶ್ವದ 2ನೇ ಗುಂಬಸ್ ಇದಾಗಿರುತ್ತೆ. ಹಾಗೆ ನಾವು ಅಲ್ಲಿಂದ ಬಿಜಾಪುರದಿಂದ ಹೊರಟು ಇಲ್ಲಿ ಪಂಡ್ರಾಪುರಕ್ಕೆ ಬಂದ್ವಿ. ಮಾರನೇ ದಿವಸ ಆಗಿರುತ್ತೆ.
ಪಂಡ್ರಾಪುರ ನೈಟ್ ಹಾಲ್ಟ್ ಇದ್ವಿ, ಅಂದರೆ 25ನೇ ತಾರೀಕು ನೈಟ್ ಹಾಲ್ಟು. ಅಲ್ಲಿ ರೂಮ್ ಫೆಸಿಲಿಟಿ ಎಲ್ಲ ಮಾಡಿದರು. ನಿಮಗೆ ಸಪ್ರೇಟಾಗಿ ಬೇಕಾದ್ರೂ ನೀವು ಓನಾಗಿ ದುಡ್ಡು ಕೊಟ್ಟು ತೊಗೊಬೋದು ರೂಮ್ ಅಂತೂ, ಇಲ್ಲಾಂದರೆ ಹಾಲ್ ಫೆಸಿಲಿಟಿ ಇರುತ್ತೆ. ಹಾಗೆ ಅಲ್ಲಿ ನೋಡೋ ಅಂತಹ 5 ಪ್ಲೇಸಸ್ಗಳಾಗಿರುತ್ತೆ. ಆಟೋದಲ್ಲಿ ಹೋಗಬೇಕಾಗತ್ತೆ. ಒಬ್ಬರಿಗೆ 80 ರೂಪಾಯಿನಂತೆ ದುಡ್ಡು ತೊಗೊತಾರೆ. ಆಟೋದಲ್ಲಿ 5 ಪ್ಲೇಸ್ನ ಸೇರಿಸಿ ತೋರಿಸ್ತಾರೆ. ಅದರಲ್ಲಿ ಒಂದು ನದಿ ಸಹ ಆಗಿರುತ್ತೆ. ಈ ರೀತಿ ನೋಡೋದಕ್ಕೆ ಇಲ್ಲೆಲ್ಲ ಬಂದ್ವಿ. ತುಂಬ ಚೆನ್ನಾಗಿದೆ. ಇದು ಹೆಸರೇನು ಅಂತ ನಾನು ಸ್ವಲ್ಪ ಮರ್ತೆ ಅಂತ ಹೇಳ್ತೀನಿ. ಆದರೆ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಹಳೆ ಕಾಲದ ದೇವಸ್ಥಾನ, ವಾಸ್ತುಶಿಲ್ಪ, ಹಾಗೆ ದೇವರು ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಕಣ್ತುಂಬಿ ಬರ್ತಾ ಇತ್ತು ಅಂತಲೇ ಹೇಳ್ಬೋದು. ದೇವರಂತೂ ಅಷ್ಟು ಸುಂದರವಾಗಿದೆ. ದೇವರಂತೂ ರಾಮ, ಲಕ್ಷ್ಮಣ ಹಾಗೆ ಸೀತಾದೇವಿ ಇರ್ತಾರೆ ಇಲ್ಲಿ. ದೇವಸ್ಥಾನ ಅಂತೂ 5 ಪ್ಲೇಸಸ್ಗಳನ್ನೋದು ತೋರಿಸ್ತಾರೆ. ಆಟೋದವರೇ ಕರ್ಕೊಂಡು ಹೋಗ್ತಾರೆ. ಒಬ್ಬರಿಗೆ 80 ರೂಪಾಯಿನಂತೆ ಇರುತ್ತೆ ಚಾರ್ಜಸ್ ಅಂತೂ. ಅದು ನಮ್ಮದೇ ಆಗಿರುತ್ತೆ. ಹಾಗೆ ಪಂಡ್ರಾಪುರದಲ್ಲಿರುವಂತಹ ಸಂತತನಯ ಮಹಾರಾಜ ಸಮಾಧಿ ಅಂತ ತುಂಬ ಚೆನ್ನಾಗಿದೆ ಒಳಗಡೆ ಪ್ಲೇಸ್ ಅಂತೂ. ಇದೆಲ್ಲ ನೋಡಿಕೊಂಡು ಬಂದ್ವಿ ನಾವಂತೂ. ಇದು 2ನೇ ಪ್ಲೇಸ್ ಆಗಿರುತ್ತೆ. ಹಾಗೆ ನಮ್ಮ ಟೂರ್ ಮೆಂಬರ್ಸ್ ಎಲ್ಲ ಸುಮಾರು ಒಂದು 40ರಿಂದ 50 ಜನ ಇದ್ದರು. ಒಂದು ಬಸ್ಸು ಪೂರ್ತಿ ನಾವು ಹೋಗಿದ್ದಿದ್ದು ಟೂರ್ ಮೆಂಬರ್ಸ್ ಎಲ್ಲರೂ ನೋಡಿ ಇಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ನೀವೇನಾದರೂ ಪಂಡ್ರಾಪುರಕ್ಕೆ ಹೋದರೆ ಖಂಡಿತವಾಗ್ಲೂ ಈ 5 ಪ್ಲೇಸಸ್ ಅಂತೂ ನೋಡೋದಂತೂ ಖಂಡಿತವಾಗ್ಲೂ ಮರಿಬೇಡಿ. ನೀವು ಓನಾಗಿ ಹೋದರೆ ಹೇಳ್ತಾ ಇದ್ದೀನಿ, ಟೂರ್ ಪ್ಯಾಕೇಜಲ್ಲಿ ಹೋದರೆ ಅಂತೂ ಅವರೇ ತೋರಿಸ್ತಾರೆ. ಹಾಗೆ ಟೂರ್ ಮೆಂಬರ್ಸ್ ಎಲ್ಲ ತೆಗ್ದಿರೋ ಅಂಥ ಪಿಕ್ಸ್ ಆಗಿರುತ್ತೆ. ಇದಂತೂ ನೋಡಿ ಹೇಗಿದೆ. ಇಷ್ಟು ಜನ ನಾವು ಹೋಗಿದ್ದಿದ್ದು ಒಂದು ಬಸ್ ಜನ ಆಗಿರುತ್ತೆ. ಹೇಗಿದೆ ನಮ್ಮ ಫೋಟೋ, ನಮ್ಮ ಕ್ಲಿಪ್ಪಿಂಗು, ನಾನು ನಮ್ಮ ಮನೆಯವರು ಈ ರೀತಿ ಕಾಣ್ತಾ ಇದೆ ಅಲ್ವಾ. ತುಂಬ ಚೆನ್ನಾಗಿತ್ತು ಟೂರ್ ಅಂತೂ. ಮತ್ತೆ ಹೇಳ್ತಾ ಇದ್ದೀನಿ, ನಾನಂತೂ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ಕೊಬೇಡಿ. ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲೆಲ್ಲ ಫೋಟೋ ಕ್ಲಿಪ್ಪಿಂಗು ಎಲ್ಲ ತೆಗೆದ ನಂತರ ಇನ್ನೊಂದು ಪ್ಲೇಸ್ಗೆ ಹೋದ್ವಿ ನಾವಂತೂ. ಆ ಪ್ಲೇಸ್ ಅಂತೂ ಇನ್ನೂ ತುಂಬಾ ಚೆನ್ನಾಗಿದೆ. ಅಷ್ಟು ಸುಂದರವಾಗಿದೆ ಅಂತಲೇ ಹೇಳ್ಬೋದು ಆ ಪ್ಲೇಸ್ ಅಂತೂ. ಅದನ್ನು ಸಹ ನೋಡೋಣ ಬನ್ನಿ. ಇಲ್ಲಿ ಜ್ಯೋತಿರ್ಲಿಂಗಗಳು ಅಂದರೆ 12 ಲಿಂಗಗಳು ಅಂತಾರಲ್ವ, ಅದು ಇಟ್ಟಿದ್ದಾರೆ. ಒಂದೊಂದು ಊರದು ಲಿಂಗನೂ ಈ ರೀತಿ ಇರುತ್ತೆ ಅಂತ ಇಟ್ಟಿದ್ದಾರೆ. ಅದು ಫುಲ್ ವಿಡಿಯೋ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ ನಾನು ಖಂಡಿತವಾಗ್ಲೂ. ಅದನ್ನು ಸಹ ನೋಡಿ. ಈ ರೀತಿ 12 ಲಿಂಗಗಳ ಇಲ್ಲಿ ನೇಮಿಸಿದ್ದಾರೆ. ತುಂಬ ಚೆನ್ನಾಗಿತ್ತು. ಹಾಗೆ ನೋಡಿ ಪಂಡ್ರಾಪುರದ ಫೇಮಸ್ ಆದ ಪಾಂಡುರಂಗನ ಮೂರ್ತಿ ಸಹ ಇದೆ. ಹಾಗೆ ಅಮ್ಮ ದೇವಿ ಫೋಟೋ ಕೂಡ ಅಂದರೆ ಮೂರ್ತಿ ಸಹ ಇಲ್ಲಿದೆ, ಇಲ್ಲಿ ಕಾಣ್ತಾ ಇರ್ಬೋದು. ಹಾಗೆ ಇದು ಜಗನ್ನಾಥ ಸ್ವಾಮಿ ದೇವರು ಉತ್ತರ ಪ್ರದೇಶದಲ್ಲಿದೆಯಲ್ಲ, ಅದರದ್ದು ಒಂದು ದೇವ್ರದ್ದು ವಿಗ್ರಹ ಅಂತಲೇ ಹೇಳ್ಬೋದು. ಜಗನ್ನಾಥ ಸ್ವಾಮಿದು ದೇವರು ಇದಾಗಿರುತ್ತೆ. ಹಾಗೆ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಒಂದು ಪದ್ಮ ವ್ಯೂಹ ಅಂತಲೇ ಹೇಳ್ಬೋದು. ಈ ವಿಡಿಯೋ ಅಂತೂ ನಾನು ನಮ್ಮ VR ಕುಕಿಂಗ್ ಚಾನಲಲ್ಲಿ ಪೂರ್ತಿಯಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಖಂಡಿತವಾಗ್ಲೂ ಯಾರನ್ನು ನೋಡಿಲ್ಲ ಅಂತೂ ಈ ವಿಡಿಯೋ ಅಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗೆ ವಿಡಿಯೋ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ತುಂಬ ಚೆನ್ನಾಗಿದೆ. ಮಕ್ಕಳಿಗಂತೂ ತೋರಿಸೋದಕ್ಕಂತೂ ಒಳ್ಳೆಯ ಪ್ಲೇಸು ಅಂತ ಹೇಳ್ಬೋದು. ಎಲ್ಲ ನೋಡಿ ಈ ರೀತಿಯಾಗಿ ಮಣ್ಣಿನ ಗೊಂಬೆಗಳಲ್ಲಿ ಪುರಾಣದ ಇತಿಹಾಸ ಅನ್ನೋದು ಈ ರೀತಿ ವ್ಯಕ್ತಪಡಿಸಿದ್ದಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ನೋಡಿ ಈ ರೀತಿಯಾಗಿ ಸುಮಾರಿದ್ದಾವೆ. ಒಂದು 10 ನಿಮಿಷ ವಿಡಿಯೋನೇ ಆಗುತ್ತೆ. ಅದು ನಾನು ವಿಡಿಯೋ ಸಹ ಮಾಡಿ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ VR ಕುಕಿಂಗ್ ಚಾನಲಲ್ಲಿ ನೋಡಿ. VR ಕುಕಿಂಗ್ ಚಾನಲ್ ಆ್ಯಂಡ್ ವ್ಲಾಗ್ಸ್ ಅಂತ ಚಾನಲ್ ನೇಮ್ ಬಂದು ಅದರಲ್ಲಿ ಬೇಕಾದರೆ ನೀವು ನೋಡ್ಬೋದು. ಹಾಗೆ ನಾನು ಇದರ ಲಿಂಕು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನನಗಂತೂ ಈ ಪ್ಲೇಸ್ ಅಂತೂ ತುಂಬಾ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿದೆ ಈ ಪ್ಲೇಸ್ ಅಂತೂ. ಒಂದು ಮೂರ್ತಿ ನೋಡಿದ್ರೆ ಇನ್ನೊಂದು ಮೂರ್ತಿ ನೋಡೋಷ್ಟಿಲ್ಲ, ಅಷ್ಟೇ ಪುರಾಣ ಇತಿಹಾಸ. ನೋಡಿ ಇಲ್ಲಿ ಕೈ ಇಲ್ಲ, ಕಾಲಿಲ್ಲ, ಈ ರೀತಿ ನಮಸ್ತೆ ಮಾಡ್ತಾ ಇದ್ದಾರೆ. ಈ ರೀತಿ ಒಂದೊಂದು ಮೂರ್ತಿ ಸಹ ಒಂದೊಂದು ಕತೆ ಅನ್ನೋದು ಹೇಳುತ್ತೆ. ಇದಕ್ಕೆ ಗೈಡ್ ಅನ್ನೋದು ಇದ್ದಿದ್ದರೆ ಇನ್ನೂ ತುಂಬ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು. ಹಾಗೆ ಅಲ್ಲಿ ತೆಗೆದಿರೋ ಅಂತಹ ಕ್ಲಿಪ್ಪಿಂಗ್ ಇದಾಗಿರುತ್ತೆ. ಆ್ಯರೋ ಮಾರ್ಕ್ ಮೂಲಕ ಹೋಗಬೇಕಾಗುತ್ತೆ. ಯಾವ ಕಡೆ ಹೋದರೆ ಯಾವ ಕಡೆ ಬರಬೇಕು ಅಂತ ಗೊತ್ತಾಗುತ್ತೆ. ಹಾಗೆ ನಮ್ಮ ಟೂರಲ್ಲಿ ಇವರಂತೂ ಒಂದು ಲೈಲಾ ಮಜ್ನು ಜೋಡಿ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದ್ದರು ಇವರಂತೂ.
55 ವರ್ಷಗಳ ಆಗಿದ್ರೂ ಸಹ ಆ ದಂಪತಿಗಳಲ್ಲಿ ಎಷ್ಟು ಅನ್ಯೋನ್ಯತೆ ಅನ್ನೋದು ಇವ್ರ ಮೂಲಕ ನಾವು ತಿಳಿಬೋದು, ಕಲಿಬೋದು ಅಂತ ಹೇಳ್ಬೋದು. ಹಾಗೆ ನೋಡಿ, ಅಲ್ಲೇ ನೋಡಿ ಗರುಡ ವಾಹನ ಈ ರೀತಿ ಎಂಟ್ರೆನ್ಸ್ ಎಲ್ಲಿರುತ್ತೆ. ಹಾಗೆ ನೋಡಿ ಅಷ್ಟು ಚೆನ್ನಾಗಿತ್ತು ಅಲ್ಲಂತೂ ಪ್ಲೇಸು ಪದ್ಮವ್ಯೂಹ. ಹಾಗೆ ಪಂಡ್ರಾಪುರದಲ್ಲಿ ನೋಡಿ ರೋಡ್ ಅನ್ನೋದು ಈ ರೀತಿ ಇದೆ. ಅಂಗಡಿ ಮುಂಗಟ್ಟುಗಳು ಆಟೋದಲ್ಲಿ ಹೋಗ್ತಾ ತೆಗೆದಿರೋವಂತಹ ವಿಡಿಯೋ ಆಗಿರುತ್ತೆ. ಇಲ್ಲಿಂದ ನಾವು ನದಿಗೆ ಹೋದ್ವಿ. ಅಲ್ಲಿ ನದಿ ಹೆಸರು ಹೇಳ್ತೀನಿ, ಚಂದ್ರಭಾಗ ನದಿ ಅಂತ. ಆ ನದಿ ಹೆಸರಂತೂ ತುಂಬ ಚೆನ್ನಾಗಿದೆ ನದಿ ಅಂತೂ. ಹಾಗೆ ಅಲ್ಲಿ ಕಬ್ಬಿನ ಹಾಲಂತೂ ಎಲ್ಲೂ ನಾನು ಕುಡ್ದಿಲ್ಲ ಇದುವರೆಗೂ. ಅಷ್ಟೊಂದು ಸ್ವೀಟಾಗಿ ಅಷ್ಟೊಂದು ತುಂಬಾ ಚೆನ್ನಾಗಿತ್ತು. ನಾವಂತೂ ಒಂದಲ್ಲ ಎರಡಲ್ಲ 3 ಗ್ಲಾಸು ಕುಡಿದ್ವಿ ಅಂತ ಹೇಳ್ಬೋದು. ಬರೀ 10 ರೂಪಾಯಲ್ಲಿ ಕಬ್ಬಿನ ಹಾಲು ಸಿಗುತ್ತೆ ಅಂದರೆ ಈ ಪಂಡ್ರಾಪುರದಲ್ಲಿ ಅಂತಲೇ ಹೇಳ್ಬೋದು. ಹಾಗೆ ಹಕ್ಕಿಗಳು ಗೂಡು ನೋಡಿ ಯಾವ ರೀತಿ ಕಟ್ಟಿದೆ ನದಿ ಹತ್ರ. ಈ ರೀತಿ ದೇವಸ್ಥಾನ ದೇವರು ಸಹ ಇಲ್ಲಿದೆ. ಹಾಗೆ ಚಂದ್ರಭಾಗ ನದಿ ಅನ್ನೋದು ಇದಾಗಿರುತ್ತೆ, ಪಂಡ್ರಾಪುರದ ಚಂದ್ರಭಾಗ ನದಿ. ಅಲ್ಲಿ ತೆಗ್ದಿರೋಂತಹ ಫೋಟೋ ಕ್ಲಿಪ್ಪಿಂಗು ಇದಾಗಿರುತ್ತೆ. ಇವರೆಲ್ಲ ನಮ್ಮ ಟೂರ್ ಮೆಂಬರ್ಸ್ ಆಗಿರ್ತಾರೆ. ಒಂದು ಆಟೋದಲ್ಲಿ ಇಷ್ಟಿಷ್ಟು ಜನ ಅಂತ ಹೋಗಿದ್ದು, ಹಾಗಾಗಿ ಬೇರೆಯವರೆಲ್ಲ ಇನ್ನೊಂದು ಆಟೋದಲ್ಲಿ ಅವರು ಪ್ಲೇಸಸ್ ಅಂತ ನೋಡಿಕೊಂಡು ಬಂದಿರ್ತಾರೆ. ಹಾಗೆ ಇಲ್ಲಿ ಮುಗಿಸ್ಕೊಂಡು ಪಂಡ್ರಾಪುರದಲ್ಲಿ ಪಾಂಡುರಂಗನ ದರ್ಶನ ನಿಮಗೆ ಮಾಡ್ಸೋಕ್ಕಾಗಿಲ್ಲ, ಖಂಡಿತವಾಗ್ಲೂ ಫೋನು ಕ್ಯಾಮ್ರಾ ಅಲ್ಲ ಇಲ್ಲ, ಸಾರಿ. ಹಾಗೆ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಶನಿಸಿಂಗನಾಪುರ್ಗೆ ಬಂದ್ವಿ. ಇಲ್ಲಂತೂ ದೇವಸ್ಥಾನಗಳಿಗೆ ಅಲ್ಲ, ಮನೆಗಳಿಗೂ ಸಹ ಬಾಗಿಲು ಅನ್ನೋದೇ ಇಲ್ಲ. ಇಲ್ಲಿನ ಪ್ರತೀತಿ ಆಗಿರುತ್ತೆ ಶನಿಸಿಂಗನಾಪುರಲ್ಲಿ. ಇಲ್ಲಿ ಇದೊಂದು ನಿಯಮ ಆಗಿರುತ್ತೆ. ಹಾಗೆ ನೋಡಿ ಇಲ್ಲಿ ಎಣ್ಣೆ ಅಭಿಷೇಕ ಅಂದರೆ ತೈಲ ಅಭಿಷೇಕ ಮಾಡ್ತಾರೆ. ನಾವು ಇಲ್ಲಿ ಎಣ್ಣೆ ತಗೊಂಡೋಗಿ ಕೊಟ್ಟರೆ ಅಲ್ಲಿ ಎಣ್ಣೆ ಹಾಕಿ ಅಭಿಷೇಕ ಮಾಡ್ತಾರೆ. ಅಂದರೆ ನಾವೇ ಸ್ವತಃ ಕೈಯಿಂದ ಹಾಕಬೇಕು ಅಂದರೆ ಅದಕ್ಕೆ 100 ರೂಪಾಯಿ ಚಾರ್ಜಸ್ ಆಗುತ್ತೆ. ಇಲ್ಲ ಅಂದರೆ ಅಲ್ಲಿ ಒಂದು ಪಾತ್ರೆ ಇಟ್ಟಿರ್ತಾರೆ, ಅದರಲ್ಲಿ ಹಾಕಿದ್ರೆ ಅದು ಪೈಪ್ ಮೂಲಕ ಹೋಗಿ ಈ ರೀತಿ ನೋಡಿ ದೇವ್ರ ಮೇಲೆ ಇಟ್ಟಿದ್ದಾರೆ ನೋಡಿ, ಅದರ ಮೂಲಕ ಅಭಿಷೇಕ ಅನ್ನೋದು, ಎಣ್ಣೆ ಅಭಿಷೇಕ ಅಂದರೆ ತೈಲ ಅಭಿಷೇಕ ಅನ್ನೋದು ಆಗ್ತಾ ಇರುತ್ತೆ. ತುಂಬ ಚೆನ್ನಾಗಿದೆ. ಶನಿ ಮಹಾತ್ಮನ ದೇವಸ್ಥಾನ ಶನಿಸಿಂಗನಾಪುರ ಇದಾಗಿರುತ್ತೆ. ಹಾಗೆ ಅಲ್ಲಿ ತೆಗೆದಿರುವಂತಹ ಫೋಟೋ ಕ್ಲಿಪ್ಪಿಂಗ್ ಆಗಿರುತ್ತೆ. ಅಲ್ಲಿ ಹುಂಡಿ ಅಂತೂ ಒಂಥರ ವಿಸ್ಮಯವಾಗಿದೆ ನೋಡಿ, ಬಿಂದಿಗೆ ರೀತಿಯಲ್ಲಿದೆ ಹುಂಡಿ ಅಂತೂ. ಅಲ್ಲಿ ನಿಂತ್ಕೊಂಡು ನಾವೆಲ್ಲ ಫೋಟೋ ತೆಗೆಸ್ಕೊಂಡ್ವಿ. ಈ ಒಂಥರ ಡಿಫ್ರೆಂಟ್ ಆಗಿದೆ ಹುಂಡಿ ಅಂತೂ, ತುಂಬ ಚೆನ್ನಾಗಿದೆ. ಹಾಗೆ ಇದು ಧ್ವಜಸ್ತಂಭ ಆಗಿರುತ್ತೆ ಹಿಂದ್ಗಡೆ ಕಾಣ್ತಾ ಇರೋದು. ಅಲ್ಲೇ ಮುಗಿಸ್ಕೊಂಡು ನೈಟ್ ಹಾಲ್ಟ್ಗೆ ಅಂತ ಶಿರಡಿಗೆ ಬಂದ್ವಿ. ದಾರಿನಲ್ಲಿ ಬರ್ತಾ ಸ್ವಲ್ಪ ಟ್ರಾಫಿಕ್ಕು ಜಾಸ್ತಿ ಆಯಿತು, ರೋಡ್ ಸರಿ ಇಲ್ಲದ ಕಾರಣದಿಂದಾಗಿ. ಹಾಗೆ ಅಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ಶಿರಡಿನಲ್ಲಿ ಹಾಲ್ಟಿದ್ವಿ. ರೂಮೆಲ್ಲ ತುಂಬ ಚೆನ್ನಾಗಿತ್ತು. ಇದು ಅಲ್ಲೇ ಇರುವಂತಹ ಹೋಟೆಲ್ ಆಗಿರುತ್ತೆ. ಇಲ್ಲಿ ಏನು ಗೊತ್ತಾ, 2 ರೂಪಾಯಿಗೆ ಟೀ ಕೊಡ್ತಾರೆ. ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ ಟೀ ಅಂತೂ, ತುಂಬಾ ಚೆನ್ನಾಗಿರುತ್ತೆ. 2 ರೂಪಾಯಿ ಟೀ, ಯಾಲಕ್ಕಿ ಬೆಲ್ಲ ಹಾಕಿ ಅಷ್ಟೊಂದು ಸುಂದರವಾಗಿರುತ್ತೆ. ಅವ್ರನ್ನೇ ನೀವೇ ಕೇಳಿ ಖಂಡಿತವಾಗ್ಲೂ ಹೇಗಿದೆ ಅಂತ. ಹಾಗೆ ತಿಂಡಿನೂ ಸಹ ಅಷ್ಟೇ, 5 ರೂಪಾಯಿಗೆ ತಿಂಡಿ, 2 ರೂಪಾಯಿಗೆ ಟೀ, 10 ರೂಪಾಯಿಗೆ ವಾಟ್ರ್ ಬಾಟ್ಲು ಸಿಗುತ್ತೆ, 1 ಲೀಟ್ರ್ ವಾಟ್ರ್ ಬಾಟ್ಲು. ನೀವೇ ನೋಡ್ಬೋದು. ಟೀ ಕೂಡ ತುಂಬಾ ಚೆನ್ನಾಗಿದೆ. ಇದೇ ರೂಮ್ ಫೆಸಿಲಿಟಿ. ನನಗಂತೂ ತುಂಬಾ ಇಷ್ಟ ಆಯಿತು ಟೀ ಅಂತೂ. ಟಿಫನ್ನು ಅಷ್ಟೇ, ಫೆಸಿಲಿಟಿ ತುಂಬ ಚೆನ್ನಾಗಿದೆ ನೋಡಿ. ಕಾಫಿ ಚೆನ್ನಾಗಿದೆ, ಟೀ ಚೆನ್ನಾಗಿದೆ ಅಣ್ಣ. ಕಾಫಿ ಚೆನ್ನಾಗಿಲ್ಲ. ಕಾಫಿನ ಟೀನಾ ಚೆನ್ನಾಗೈತಾ? ಅಯ್ಯೋ ತಳ್ತಿದ್ದೀನಿ. ಯಾವ ಊರು ನಿಮ್ಮದು? ಯಾವ ಊರು ನಿಮ್ಮದು? ಕೋಲಾರ. ಇಲ್ಲಿ ಯಾವ ಊರು ಇದು? ಶಿರಡಿ. ಏನು ಟೀನಾ ಕಾಫಿನಾ? ತೋರಿಸಿ ಟೀ ತೋರಿಸಿ. ಸೂಪರ್ ಆಗಿದೆ, ಸೂಪರ್ ಆಗಿದೆಯಾ? ಹಾಕಿದ್ದಾರೆ, ಹೌದಾ? ಚೆನ್ನಾಗಿದೆ, ಸೂಪರ್ ಇದೆಯಾ? ಓ ಬೆಸ್ಟ್. ಟೀ ಕುಡಿದ್ರಾ? ಕಾಫಿ ಚೆನ್ನಾಗಿತ್ತಾ? ಎಷ್ಟು ರೂಪಾಯಿ? 5 ರೂಪಾಯಿ. ಹೌದಾ? 2 ರೂಪಾಯಿ. ಹೌದಾ? ಓಕೆ ಓಕೆ ಓಕೆ. ನೀರು ವಾಟರ್ ಬಾಟ್ಲ್ ಎಷ್ಟು? 10 ರೂಪಾಯಿ. 5 ರೂಪಾಯಿ. ಬೆಸ್ಟ್ ಅಲ್ವಾ? ಸೆಟ್ಲ್ ಆಗ್ಬಿಡೋದು ಬೆಸ್ಟ್ ಇಲ್ಲೇ ಶಿರಡಿಯಲ್ಲಿ ಅಲ್ವಾ? ಓಕೆ. ತಿಂಡಿ ಮಾಡಿದ್ರಾ? ಮಾಡಿದ್ದೀವಿ. ಏನ್ ತಿಂಡಿ ತಿಂದ್ರಿ? ಪೂರಿ ಉಸ್ಲಿನಾ? ಒಂದು ಸ್ವೀಟು. ಒಂದು ಸ್ವೀಟು ಎಷ್ಟು ರೂಪಾಯಿ?
ನಂಗೆ ಗೊತ್ತಿಲ್ಲ. 5 ರೂಪಾಯಿ. 5 ರೂಪಾಯಿ ಪರವಾಗಿಲ್ಲ ಅಲ್ವಾ? ಹ್ಞೂ ಪರವಾಗಿಲ್ಲ. ಬೆಟ್ರು ಇಲ್ಲೇ ಇರೋಣ. ಹ್ಞೂ ಇರೋಣ. ನೋಡಿದ್ರಲ್ಲ ಟೀ ಬಗ್ಗೆ, ಟಿಫನ್ ಬಗ್ಗೆ, ವಾಟರ್ ಬಾಟಲ್ ಬಗ್ಗೆ ಯಾವ ರೀತಿ ಹೇಳಿದ್ರು ಇಲ್ಲಿರೋರು ಅಂತ. ಹಾಗೆ ನೋಡಿ ಎಲ್ಲರೂ ತೆಗ್ದಿರೋವಂಥ ಗ್ರೂಪ್ ಫೋಟೋ, ಹಾಗೆ ನಮ್ಮ ಫೋಟೋ ಇದಾಗಿರುತ್ತೆ. ಶಿರ್ಡಿನಲ್ಲಿ ದರ್ಶನಕ್ಕೆ ಅದ್ರ ಫೋಟೋ ತೆಗಿಯೋಕ್ಕೆ ಇಲ್ಲಿ ಫೋಟೋ ಕ್ಯಾಮ್ರಾ ಅಲ್ಲೋ ಇಲ್ಲ, ಹಾಗೆ ಬಸ್ಸಲ್ಲಿ ತೆಗ್ದಿರೋ ಅಂತಹ ಫೋಟೋ ಕ್ಲಿಪ್ಪಿಂಗ್ ಇದಾಗಿರುತ್ತೆ. ನಮಸ್ಕಾರ. ಇವತ್ತು ನಾವು ಶಿರ್ಡಿ ಕ್ಷೇತ್ರದಲ್ಲಿದ್ದೀವಿ. ಶಿರ್ಡಿಯಲ್ಲಿ ಈಗ ಸಾಯಿಬಾಬಾ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ತಿರುಪ್ತಿ ತರ ಮಾಡಲ್ ಮಾಡಿದ್ದಾರೆ. AC ರೂಮಲ್ಲಿ ಒಂದು ಕೌಂಟ್ರಲ್ಲಿ ಹಾಕಿ ಅಲ್ಲಿ ಜನರನ್ನು ಬಿಡೋದಂತ ಒಂದು ಸಿಸ್ಟಮ್ ಇದೆ. ಅಲ್ಲಿ ಟೀ ಕಾಫಿ ಬಿಸ್ಕೆಟ್ ಎಲ್ಲ ಫ್ರೀ ಇರುತ್ತೆ. ದರ್ಶನದಲ್ಲಿ ಮೊಬೈಲ್ ಮೊಬೈಲ್ ಅಲೋ ಇಲ್ಲ. ಮೊಬೈಲ್ ಚಪ್ಪಲ್ ಎಲ್ಲ ಲಾಕರಲ್ಲಿ ಹಾಕೋಬೇಕು. ನೀವು ದರ್ಶನಕ್ಕೆ ಹೋಗ್ಬೇಕು. ಇಲ್ಲಿ ಸಾಯಿಬಾಬಾ ಅವ್ರದ್ದು 8 ವರ್ಷದಲ್ಲಿ ಕಾಣೆ ಆಗಿ ಮತ್ತೆ 30 ವರ್ಷದಲ್ಲಿ ಪ್ರತ್ಯಕ್ಷ ಆಗ್ತಾರೆ ಇಲ್ಲಿ ಸಾಯಿಬಾಬಾ. ಇವ್ರನ್ನ ಸಾಕ್ಷಾತ್ ಬ್ರಹ್ಮಪುತ್ರ ಅಂತ ಹೇಳ್ತಾರೆ. ಇದನ್ನ ಅವ್ರನ್ನ ಸಾಕಿರೋರು ಒಂದು ಮುಸ್ಲಿಂ ಕುಟುಂಬದವರಾಗಿದ್ದ ಅವರೊಂದು ಫಕೀರ್ ಒಂದು ಇದರಲ್ಲಿ ಇರ್ತಾರೆ. ಅವರು ಬ್ರಹ್ಮಪುತ್ರ. ಯಾರು ಎಲ್ಲಿ ಹುಟ್ಟಿದ ಏನು ಅಂತ ಅನ್ನೋದು ಅವ್ರ ರೀತಿ ಯಾವುದು ಸಿಗೋದಿಲ್ಲ, ಗೊತ್ತಿಲ್ಲ. ಅದೊಂದು ವಿಸ್ಮಯ. ಬಾಬಾ ಅವರದು ಒಂದು ಪವಾಡ. 30ನೇ ವರ್ಷ ಬಂದ್ಮೇಲೆ ಇಲ್ಲಿ ಅವರೊಂದು ದಿವಿ ಜ್ಯೋತಿ, ಅವರು ಆಗ 8ನೇ ವರ್ಷದಲ್ಲಿ ದೀಪ ಎಲ್ಲಿಟ್ಟಿರ್ತಾರೋ ಅವರು ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡುವಂತ ಜಾಗ ನಮ್ಮ ಇರೋ ಈಗ ದರ್ಶನಕ್ಕೆ ಹೋಗ್ತೀವಿ ಅಲ್ಲಿ. ಅದೇ ತರ ಸಾಯಿಬಾಬಾ ತೀರ್ಕೊಂಡ್ಮೇಲೆ ಅಲ್ಲೇ ಸಮಾಧಿ ಮಾಡಿದ್ದು. ಆ ಸಮಾಧಿ ಹತ್ರನೇ ಸ್ವಾಮಿಯವರ ವಿಗ್ರಹ ಸಹ ಇರುತ್ತೆ. ಅಲ್ಲೇ ದರ್ಶನ ಇರುತ್ತೆ. ಮುಂದುಗಡೆ ಸ್ವಾಮಿಯವರ ಪಾದದ ಹತ್ರ, ವಿಗ್ರಹ ಪಾದದ ಹತ್ರನೇ ಸ್ವಾಮಿ ಒಂದು ಸಮಾಧಿ ಇರುತ್ತೆ. ಇದೊಂದು ದ್ವಾರಕಾಮಾಯಿ ಅಂತ ಹೇಳ್ತಾರೆ. ಇಲ್ಲಿ ಒಂದು 4 ಕ್ಷೇತ್ರಗಳಿದೆ. ಒಂದನೇದು ದ್ವಾರಕಾಮಾಯಿ, ಎರಡನೇದು ಅವರೊಂದು ಏನು ಎಲ್ರಿಗೂ ಒಂದು ಡಾಕ್ಟರ್ ತರ ಎಲ್ರಿಗೂ ಔಷಧಿಗಳೆಲ್ಲ ಕೊಡ್ತಾ ಇದ್ರು, ಅದೊಂದಿದೆ. ಅದೇ ತರ ಸ್ವಾಮಿ ದರ್ಶನ ಆಂಜನೇಯನ ಟೆಂಪಲ್ ಒಳಗಡೆ ಇದೆ. ದ್ವಾರಕಾಮಾಯಿ ಅಂತ ಕರೀತಾರೆ ಅಂತ ಪ್ಲೇಸಸ್ ಎಲ್ಲ ಇದೆ. ಒಳಗಡೆ ಎಲ್ಲ ದರ್ಶನ ಮಾಡ್ಕೊಂಡು ಬರೋ ಗೇಟ್ 4 ಕಡೆ ಎಂಟ್ರೆನ್ಸ್ ಇದೆ. ಗೇಟ್ ನಂಬರ್ 1, 2, 3, 4. ನಾವು ಹೋಗೋದು ಗೇಟ್ ನಂಬರ್ 2 ಅಲ್ಲಿ ಹೋಗ್ತೀವಿ ದರ್ಶನಕ್ಕೆ. ಗೇಟ್ ನಂಬರ್ 3 VIP ಕ್ಲಿಕ್ ಇರುತ್ತೆ. ಗೇಟ್ ನಂಬರ್ 4 ಎಮರ್ಜೆನ್ಸಿ ಗೇಟು. ನಾವು 1ರಿಂದ 5 ನಾವು ಒಂದು ಕಡೆ ಹೋಗ್ಬಿಟ್ಟು 5ನೇ ಗೇಟಲ್ಲಿ ವಾಪಸ್ ಬರ್ತೀವಿ. ಚಪ್ಪಲಿ ಸ್ಟ್ಯಾಂಡ್ ಇರೋದು 5ಕ್ಕೂ ಸೆಂಟ್ರಲ್ ಇರುತ್ತೆ. ಮೊಬೈಲ್ ಚಪ್ಪಲಿ ಸ್ಟ್ಯಾಂಡ್ ಇರುತ್ತೆ ಕೌಂಟ್ರಲ್ಲಿ. ಎಲ್ಲ ಜೊತೆಯಲ್ಲಿ ಬಂದ್ಬಿಡ್ಬೇಕು. ಜೈ ಹಿಂದ್, ಜೈ ಭಾರತ್. ಶಿರ್ಡಿ ನೋಡಿಕೊಂಡು ಪೂನಾ ಬಾಲಾಜಿಗೆ ಬಂದ್ವಿ. ಇದಂತೂ ದೇವಸ್ಥಾನ ತುಂಬ ಚೆನ್ನಾಗಿದೆ. ಬಾಲಾಜಿ ಟೆಂಪಲ್ ಅಂದರೆ ವೆಂಕಟೇಶ್ವರನ ದೇವಸ್ಥಾನ ಆಗಿದೆ. ಥೇಟ್ ನೋಡೋದಕ್ಕೆ ತಿರುಪತಿಯಲ್ಲಿರೋ ವೆಂಕಟರಮಣ ಸ್ವಾಮಿ ಇದ್ದಂಗೆ ಇದ್ದಾರೆ. ಇಲ್ಲಂತೂ ದೇವರು ವೆಂಕಟರಮಣ ಸ್ವಾಮಿ ಕನಸಿನಲ್ಲಿ ಬಂದು ಇಲ್ಲಿರೋ ವ್ಯಕ್ತಿಗೆ ಹೇಳಿದ್ದಕ್ಕೆ ಈ ದೇವಸ್ಥಾನ ನಿರ್ಮಿಸಿರೋದು ಅಂತ ಸಹ ಹೇಳ್ತಾರೆ. ಹತ್ತಿರದಿಂದ ದರ್ಶನ ಆಗುತ್ತೆ. ಹೈದರಾಬಾದಲ್ಲಿ ಈ ಇತ್ತೀಚಿನ ವರ್ಷಗಳಲ್ಲಿ 2 ವರ್ಷಗಳಲ್ಲಿ ಅನೇಕ ದೇವಸ್ಥಾನಗಳು ರೆಡಿಯಾಗಿದೆ. ಸ್ವರ್ಣ ದೇವಾಲಯ ಅಂತ ಒಂದು ಕಟ್ಟಿದ್ದಾರೆ. ಸಾಕ್ಷಾತ್ತು ದೇವರೇ ನಮ್ಮ ಕಾಣದಂಗೆ ಇರುತ್ತೆ. ಅಷ್ಟು ದೊಡ್ಡ ದೇವಸ್ಥಾನ, ತುಂಬ ಅದ್ಭುತವಾಗಿದೆ. ಲೈಫಲ್ಲಿ ನೋಡಲೇಬೇಕಾಗಿದ್ದ ದೇವಸ್ಥಾನದಲ್ಲಿ ಹೈದರಾಬಾದ್ ಹತ್ರ ಯಾದಗಿರಿಯಲ್ಲಿ ಸ್ವರ್ಣಗಿರಿ ದೇವಾಲಯ, ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಜಲನಾರಾಯಣ ನೇಪಾಳಲ್ಲಿ ಯಾವ ಥರ ಇದೆ ಆ ಥರ ಅದಕ್ಕಿಂತ ದೊಡ್ಡದಾಗಿ ಜಲನಾರಾಯಣ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಎಲ್ಲ ಕಟ್ಟಿದ್ದಾರೆ. ಯಾವತ್ತೂ ಮಾಡಿದ್ದು ನಾವು ನೋಡಿದ್ವಿ, ಕಣ್ತುಂಬ್ಕೊಂಡ್ವಿ ಅಂತ ಹೇಳ್ಬೋದು. ಬೆಳಗಿನ ಜಾವ 6 ಗಂಟೆಗೆ ಇದಾಗಿರುತ್ತೆ. ಇಲ್ಲಿ ರೂಮ್ ಫೆಸಿಲಿಟಿ ಸಹ ನಾವು ಮಾಡ್ಕೊಂಡಿದ್ವಿ ಸಪ್ರೇಟಾಗಿ. ಬೆಳಗ್ಗೆ 6 ಗಂಟೆಗೆ ದರ್ಶನ ಸಹ ಆಯಿತು. ಬಾಲಾಜಿ ದರ್ಶನ ಅಂತ ಹೇಳ್ಬೋದು. ಹಾಗೆ ಅಲ್ಲಿ ತೆಗೆದಿರೋಂತಹ ಗ್ರೂಪ್ ಫೋಟೋಸು, ನಮ್ಮ ಫೋಟೋಸು ಇದಾಗಿರುತ್ತೆ. ತುಂಬ ಚೆನ್ನಾಗಿದೆ. ಹಾಗೆ ಪೂನಾದಲ್ಲಿ ಹೋದರೆ ಈ ದೇವಸ್ಥಾನ ಅಂತೂ ಮರಿಬೇಡಿ, ಖಂಡಿತ ಮಿಸ್ ಮಾಡಬೇಡಿ ಅಂತ ನಾನಂತೂ ಹೇಳ್ತೀನಿ. ಅಲ್ಲಿ ತೆಗೆದಿರೋ ಫೋಟೋ ಕ್ಲಿಪ್ಪಿಂಗ್ ಇದಾಗಿರುತ್ತೆ. ಹಾಗೆ ಅಲ್ಲಿ ನಂತರ ಕೊಲ್ಲಾಪುರ ಲಕ್ಷ್ಮೀ ದೇವಸ್ಥಾನ 7ನೇ ಶಕ್ತಿಪೀಠ ದೇವಸ್ಥಾನ ಆಗಿರುತ್ತೆ. ಇದಂತೂ ತುಂಬಾ ಸುಂದರವಾಗಿದೆ. ಲಕ್ಷ್ಮೀ ದೇವರಂತೂ ಇಲ್ಲಿ ತುಂಬ ಚಿಕ್ಕದಾಗಿದ್ದಾರೆ. ಆದರೆ ನಿಗಾ ಇಟ್ಟು ನೀವಂತೂ ದರ್ಶನ ಮಾಡಬೇಕಾಗುತ್ತೆ. ಇಲ್ಲಿ ಇರೋವಂತಹ ವಾಸ್ತುಶಿಲ್ಪ ಅಂತೂ ಹೇಳೋಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಸುಂದರವಾಗಿದೆ ಮೂರ್ತಿಗಳು. ನೋಡಿ ಇಲ್ಲಿ ಕಲ್ಲಿನ ಕಂಬ, ಹಾಗೆ ಇಲ್ಲಿ 4 ದ್ವಾರಗಳಿರುತ್ತೆ, 4 ಗೋಪುರಗಳು ಸಹ ಇದೆ. ಇಲ್ಲಂತೂ ಲಕ್ಷ್ಮೀ ದೇವಸ್ಥಾನ ಕೊಲ್ಲಾಪುರ ಆಗಿರುತ್ತೆ. 7ನೇ ಶಕ್ತಿಪೀಠ ಆಗಿರುತ್ತೆ. ಇದಂತೂ ಲಕ್ಷ್ಮೀ ದೇವಸ್ಥಾನದ 7ನೇ ಶಕ್ತಿಪೀಠ. ನೋಡ್ತಾ ಇರ್ಬೋದು ಒಂದೊಂದು ಕಂಬ ಸಹ ಎಷ್ಟು ಚೆನ್ನಾಗಿದೆ. ಎಲ್ಲ ಕಂಬಗಳು ಒಂದೇ ರೀತಿಯಲ್ಲಿ ಒಂದೇ ಸೈಜ್ನಲ್ಲಿ ಕಾಣ್ತಾ ಇದೆ. ಅಷ್ಟು ಸುಂದರವಾಗಿ ನಿರ್ಮಿಸಿದ್ದಾರೆ ಅಂತಲೇ ಹೇಳ್ಬೋದು ಶಿಲ್ಪಿಗಳು, ಆ ಕಾಲದ ಶಿಲ್ಪಿಗಳು. ಅವ್ರಿಗಂತೂ ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ ಒಂದು ನಮನ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನೋಡಿ ಧ್ವಜಸ್ತಂಭ ರೀತಿಯಲ್ಲಿ ಕಾಣುವಂತಹ ಒಂದು ಕಂಬ ಆಗಿರುತ್ತೆ.
ನೋಡಿ ಒಂದೊಂದು ಕಂಬದಲ್ಲೂ ಇರುವಂತಹ ಡಿಸೈನ್ಸು ಈ ಕಾಲದಲ್ಲಿ ಮಾಡೋದಕ್ಕೆ ಸಾಧ್ಯವೇ? ಖಂಡಿತ ಸಾಧ್ಯವೇ ಇಲ್ಲ. ಆ ಕಾಲದ ಶಿಲ್ಪಿಗಳು ಅಂತೂ ಗ್ರೇಟ್ ಅಂತ ನಾನಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಕಡೆಯಿಂದ ಎಂಟ್ರೆನ್ಸು, ಇಲ್ಲೂ ಅಷ್ಟೇ ದೇವಸ್ಥಾನದ ಒಳಗಡೆ ದೇವರು ಫೋನು ಅದೆಲ್ಲ ಅಲ್ಲೂ ಇಲ್ಲ. ಮುಖ್ಯ ದರ್ಶನ ಅಂತ ನೋಡಿ ಇಲ್ಲಿ ಹಾಕಿದ್ದಾರೆ. ಇಲ್ಲಿಂದ ಎಂಟ್ರೆನ್ಸ್ ಆಗಿರುತ್ತೆ. ಹಾಗೆ ಒಳಗಡೆ ತೆಗೆದಿರೋವಂಥ ಕಂಬಗಳು ಡಿಸೈನು ಇದಾಗಿರುತ್ತೆ. ತುಂಬ ಸಣ್ಣದಾಗಿ ಕಾಣ್ತಾಳೆ ಲಕ್ಷ್ಮೀ ಅಮ್ಮ ಅಂತೂ. ನಿಗಾ ಇಟ್ಟು ನೋಡಿ, ಇಲ್ಲಾಂದರೆ ಮಿಸ್ ಆಗ್ತೀರಾ ಅಂತಲೇ ಹೇಳ್ಬೋದು. ಲಕ್ಷ್ಮೀ ದೇವಸ್ಥಾನ ಕೊಲ್ಲಾಪುರ 7ನೇ ಶಕ್ತಿಪೀಠ ಆಗಿರುತ್ತೆ. ಹಾಗೆ ಇದು ಹೊರಗಡೆ ಇರುವಂತಹ ಕಂಬದ ಡಿಸೈನ್ಸ್ ಆಗಿರುತ್ತೆ. ಇಲ್ಲೇನೋ ಒಂದು ಕಾಲೇನೋ ಇಲ್ಲ, ಏನಾಗಿತ್ತೋ ಗೊತ್ತಿಲ್ಲ. ಎಷ್ಟು ಹಳೆಯ ಕಾಲದ ದೇವಸ್ಥಾನ, ಯಾವ ಶತಮಾನದ್ದೋ ಏನೋ, ಅಷ್ಟು ಸುಂದರವಾಗಿದೆ ದೇವಸ್ಥಾನ ಅಂತ ನೋಡೋದಕ್ಕೆ. ಹಾಗೆ ಮಹಾಲಕ್ಷ್ಮಿ ತಾಯಿನ ಇಲ್ಲಿಂದ ನಮಸ್ಕಾರ ಅಂತೂ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಹಾಗೆ ನಾನು ನಮ್ಮವರು ತೆಗೆದಿರೋಂತಹ ಫೋಟೋ ಕ್ಲಿಪ್ಪಿಂಗು ಇದಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಫೋಟೋ ಕ್ಲಿಪ್ಪಿಂಗು. ತುಂಬ ಮೆಮೊರೇಬಲ್ ಟೂರು, ಟ್ರಾವೆಲು ಅಂತಲೇ ಹೇಳ್ಬೋದು ಈ 5 ದಿನದ ಪ್ರವಾಸ. ಹಾಗೆ ನೋಡಿ ಇಲ್ಲಿ ಇವರೆಲ್ಲ ಟೂರ್ ಮೆಂಬರ್ಸು ಹೇಳ್ತಾ ಇದ್ದಾರೆ. ಇವರು ನಮ್ಮ ಫ್ರೆಂಡು ಮಂಜುಳಾ, ಇವರು ನಮ್ಮೂರಿನವರೇ, ಅವರು ಬಂದು ಕೋಲಾರದವರು. ಹೀಗೆ ಒಂದೊಂದು ಊರಿಂದ ಎಲ್ಲ ಬಂದಿದ್ದರು ಟೂರ್ಗೆ. ಅಂತೂ ನಮಗಂತೂ ತುಂಬ ಖುಷಿ ಆಯಿತು. ಇವರಂತೂ ಬೆಂಗಳೂರಿನವರು, ಈ ಕಡೆ ಹೇಳ್ತಾ ಇದ್ದಾರಲ್ಲ ಟಿ ಶರ್ಟ್ ಹಾಕ್ಕೊಂಡು ಅವರು. ಇವ್ರು ಏನು ಮಾಡೋದು ಎಲ್ಲರೂ ಹಾಗೆ ಹೊರಗಡೆ ಇರುವಂತಹ ಲಕ್ಷ್ಮೀ ಅಮ್ಮ ದೇವಿ ಇದೇ ರೀತಿಯಲ್ಲಿ ಒಳಗಡೆ ಸಹ ಇರೋದು. ತುಂಬ ಚಿಕ್ಕದಾಗಿದೆ ಲಕ್ಷ್ಮೀ ಅಮ್ಮ ತಾಯಿ ದೇವರು ಅಂತೂ. ಖಂಡಿತವಾಗ್ಲೂ ನೀವು ಸಹ ವಿಸಿಟ್ ಮಾಡಿ. ಜೀವನದಲ್ಲಿ ಒಮ್ಮೆ ಆದ್ರೂ ಶಕ್ತಿ ಪೀಠಗಳನ್ನ ನೋಡಬೇಕು, ಹಾಗೆ 12 ಲಿಂಗಗಳನ್ನ ಭೇಟಿ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ನೋಡಿ ಅಲ್ಲಿ ಕೊಲ್ಲಾಪುರ ಮುಗಿಸ್ಕೊಂಡು ಇಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ರು. ಇದು ಒಂದು ಬೆಳಗಾವಿ ಡಿಸ್ಟಿಕ್ಕು ಆಗಿರುತ್ತೆ, ಕರ್ನಾಟಕ. ಕಾಕತಿ ಅನ್ನೋ ಊರು, ಈಶ್ವರನ ದೇವಸ್ಥಾನ ಇದಾಗಿರುತ್ತೆ. ಇಲ್ಲಿ ಅಡುಗೆ ಮಾಡೋಕ್ಕೆ ನಿಲ್ಲಿಸಿದ್ರು. ಸಂಜೆ ಆಗಿತ್ತು. ಇನ್ನು ಒಂದು ಪ್ಲೇಸ್ ಇತ್ತು ನೋಡೋ ಅಂಥದ್ದು, ಸಿಗಂದೂರು ಅನ್ನೋದು ಒಂದು ಪ್ಲೇಸ್ ಇತ್ತು. ಹಾಗೆ ಇಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದಾಗ ಈ ದೇವಸ್ಥಾನ ಹತ್ರ ಇಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡ್ವಿ. ಹಾಗೆ ಇಲ್ಲಿ ಭಜನಾ ಮಂಡಳಿ ಸಹ ಏರ್ಪಾಡು ಮಾಡಿದರು. ಅಂದರೆ ಆ ಊರಿನವರು, ಕಾಕತಿ ಅನ್ನೋ ಊರಿನವರು ಭಜನಾ ಮಂಡಳಿಯನ್ನು ನಿರ್ಮಿಸಿ ಡೈಲಿ ಭಜನೆ ಮಾಡ್ತಾರೆ. 60 ವರ್ಷ ಆದವರು ಭಜನೆ ಮಾಡ್ತಾರೆ. ಇದ್ರದ್ದು ವಿಡಿಯೋ ಸಹ ನಾನು ನಂದಿ ವ್ಲಾಗ್ಸಲ್ಲೂ ಹಾಕಿದ್ದೀನಿ, VR ಕುಕ್ಕಿಂಗ್ ಚಾನಲಲ್ಲೂ ಹಾಕಿದ್ದೀನಿ. ನೋಡದೇ ಇರೋರು ಖಂಡಿತವಾಗ್ಲೂ ನೋಡಿ. ಎಲ್ಲರೂ ನಗಿಬೇಕು. ಅಯ್ಯೋ ಹಾಯ್, ಯಾವ ಊರು ಇದು? ಬೆಳಕಾಲ್ಮೂರು ಶಿವನ ದೇವಸ್ಥಾನ ಎಲ್ಲ ನೋಡಿ. ಇವರೆಲ್ಲ ಟೂರ್ ಮೆಂಬರ್ಸು. ಹಾಯ್ ಹಾಯ್ ಹಾಯ್, ಸ್ವಲ್ಪ ಸ್ಮೈಲ್ ಮಾಡ್ರಿ ಶೋಭಾ. ಹಾಯ್ ಹಾಯ್. ಈ ಕಡೆ ನಿಮ್ಮಿಂದೆ. ನಾವು ಸಹ ಭಜನೆಯಲ್ಲಿ ಪಾಲ್ಗೊಂಡ್ವಿ. ಹಾಗೆ ಅಲ್ಲಿ ತೆಗ್ದಿರೋ ಅಂತಹ ಫೋಟೋ ಕ್ಲಿಪ್ಪಿಂಗು ಇದಾಗಿರುತ್ತೆ. ಅಲ್ಲೇ ಮುಗಿಸ್ಕೊಂಡು ಸಿಗಂದೂರಿಗೆ ಬಂದ್ವಿ. ನೋಡಿ ಸಿಗಂದೂರಂತೂ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಚೌಡೇಶ್ವರಿ ದೇವಸ್ಥಾನ ಅಂದರೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ. ಬೆಳಗಿನ ಜಾವ 4 ಗಂಟೆಗೆ ಇಲ್ಲಿ ತಲುಪಿದ್ವಿ ನಾವು. 5 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಸ್ನಾನದ ವ್ಯವಸ್ಥೆಗೆ ನೀರು ಎಲ್ಲ ಸಿಗುತ್ತೆ. ಬಿಸಿ ನೀರು ಬೇಕಾದ್ರೂ ಸಿಗುತ್ತೆ. ಬಿಸಿ ನೀರು ಬೇಕಂದರೆ ಅದಕ್ಕೆ ಅಮೌಂಟ್ ಕೊಡಬೇಕಾಗತ್ತೆ. ತಣ್ಣೀರಿಗೇನು ಅಮೌಂಟ್ ಇಲ್ಲ. ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ. ಇದಂತೂ ಸಿಗಂದೂರಂತೂ. ಮೊದಲಿಗೆ ಇಲ್ಲಿ ಲಾಂಚ್ ಅನ್ನೋದಿತ್ತು, ಅದ್ರ ಮೂಲಕ ಬರ್ತಾಯಿದ್ವಿ. ಅಂದರೆ ಒಂದು ನದಿ, ಆ ನದಿ ದಾಟಬೇಕಂದ್ರೆ ಲಾಂಚ್ ಮೂಲಕ ಬರಬೇಕಾಗಿತ್ತು. ನೋಡಿ ನದಿ ಅನ್ನೋದು ಇದಾಗಿರುತ್ತೆ, ನಾನು ಇವಾಗ ತೋರಿಸಿದ್ನಲ್ಲ ಅದು ನದಿ ಆಗಿರುತ್ತೆ. ಹಾಗೆ ಅಲ್ಲಿ ನಾವು ತಿಂಡಿಗೆ ಅಂತ ಹೋದ್ವಿ. ನಿಜಕ್ಕೂ ಕಣ್ರಿ, ತಿಂಡಿ ಅಂತೂ ಅಷ್ಟೊಂದು ಅದ್ಭುತವಾಗಿತ್ತು. ಹಾಯ್ ಹಾಯ್, ಎಲ್ರಿಗೂ ಹಾಯ್.
ಊಟಕ್ಕೆ ಇದ್ದೀರಾ? ತಿಂಡಿಗ ಇದೀವಿ ಇದ್ದೀರಾ? ಸಿಗಂದೂರ್ ಚೌಡೇಶ್ವರಿ ದೇವಸ್ಥಾನದ ತಿಂಡಿ ಪ್ರಸಾದ. ಹಾಯ್ 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 ಎಲ್ರಿಗೂ ಹಾಯ್. ಎಲ್ರು ಹಾಯ್ ಹೇಳಿ ಜೋರಾಗಿ. ಹಾಯ್ ಎಲ್ಲರೂ ನಾವು ಟೂರ್ ಮೆಂಬರ್ಸು. ಸತೀಶ್. ಸತೀಶ್ ಅಣ್ಣ ಎಲ್ಲಿ? ಸತೀಶ್ ಅಣ್ಣ ಎಲ್ಲಿ? ಸತೀಶ್ ಅಣ್ಣ ನೋಡ ಕೂತ್ಕೊಂಡವ್ರಲ್ಲಿ. ಇದು ದೇವಸ್ಥಾನದ ಎಂಟ್ರೆನ್ಸ್ ಆಗಿರುತ್ತೆ. ಸಿಗಂದೂರು ದೇವಸ್ಥಾನದ ಎಂಟ್ರೆನ್ಸು. ಇಲ್ಲೂ ಸಹ ಒಳಗಡೆ ಕ್ಯಾಮ್ರಾ ಫೋಟೋ ಎಲ್ಲ ಇಲ್ಲ. ಪ್ರಸಿದ್ಧವಾದ ಸ್ಥಳಗಳು ಅಂತ ಅಂದರೆ ಅಲ್ಲಿ ಫೋಟೋ ಕ್ಯಾಮ್ರಾ ಎಲ್ಲ ಅಲೋ ಇರಲ್ಲ. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ತಿಂಡಿ ಪಲಾವ್ ಅಂತೂ ಸೂಪರಾಗಿತ್ತು. ಈ ಹುಡುಗನೂ ಸಹ ನಾನು ಮಾತಾಡ್ಸಿದ್ದೀನಿ, ನೀವೇ ನೋಡಿ ಅಷ್ಟೊಂದು ಚೆನ್ನಾಗಿತ್ತು. ನಾವು ಮನೆಯಲ್ಲಿ ಮಾಡಿದ್ರೂ ಸಹ ಈ ರುಚಿ ಬರಲ್ಲ ಅಂತ ಹೇಳ್ಬೋದು. ಯಾಕೆ ಹೇಳಿ, ಇದು ದೇವ್ರ ಪ್ರಸಾದ ನೋಡಿ, ಅದಕ್ಕೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಯಾವ ಊರಿಂದ ಬಂದಿದ್ದೀರಾ ನೀವು? ಸಿದ್ದಾಪುರ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? 2-3 ತಿಂಗಳಾಯ್ತಾ? ತಿಂಡಿ ತುಂಬ ಚೆನ್ನಾಗಿತ್ತು. ಏನು ನಿಮ್ಮ ಹೆಸರು? ಮನೋಹರ್. ಓಕೆ, ನಮಸ್ತೆ. ನಮಸ್ತೆ ಮೇಡಮ್. ಯಾವ ಊರಿಂದ ಬಂದಿದ್ದೀರಾ ಟೂರ್ಗೆ? ಮುಳಬಾಗಿಲು ಕೋಲಾರ ಜಿಲ್ಲೆಯಿಂದ ಬಂದಿದ್ದೀವಿ. SDM ಟ್ರಾವೆಲ್ಸ್ ಅಲ್ಲಿ 45 ದಿನ ಶಿರಡಿ ಪ್ರವಾಸ, 5 ದಿನ ಪ್ರವಾಸವನ್ನು ಮುಗಿಸ್ಕೊಂಡು ಕೊನೆಯ ದಿನ ಆದ ಇವತ್ತು ಸಿಗಂದೂರು ಚೌಡೇಶ್ವರಿ ದರ್ಶನಕ್ಕೆ ಬಂದಿದ್ದೀವಿ. ದರ್ಶನ ಆಯಿತು ಚೆನ್ನಾಗಿ. ನಾವೀಗ ತಿಂಡಿ ಲೈನಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ 7:30 ತಿಂಡಿ ಕೊಡ್ತಾರೆ, ದೇವಸ್ಥಾನದ ತಿಂಡಿ. ಮಧ್ಯಾಹ್ನ 12 2:30ವರೆಗೂ ಊಟ ಇರುತ್ತೆ. ರಾತ್ರಿ 8 ಗಂಟೆಯಿಂದ 9:30ವರೆಗೂ ತಿಂಡಿ ಊಟ ವ್ಯವಸ್ಥೆ ಇರುತ್ತೆ. ಸಿಗಂದೂರಲ್ಲಿ ಬಂದವರು ತಪ್ಪದೆ ಪ್ರಸಾದ ವಿನಾಶ ತಗೊಂಡೋಗಿ. ಜೈ ಹಿಂದ್, ಜೈ ಭಾರತ್. ಓಕೆ, ಥ್ಯಾಂಕ್ ಯು. ಇವಾಗ ಅದೇ ಹೇಳಿ ಇವಾಗ. ಚೆನ್ನಾಗಾಯ್ತಾ ಟೂರ್ ಎಲ್ಲ? ಚೆನ್ನಾಗಿದೆ. ಚೆನ್ನಾಗಿ ತೋರಿಸಿದ್ರ ಸತೀಶ್ ಅಣ್ಣ ಅವರು ಟೂರು? ಎಲ್ಲ ತೋರಿಸಿದ್ದಾರೆ. ತಿಂಡಿ ವ್ಯವಸ್ಥೆ ಎಲ್ಲ ಹೆಂಗಿತ್ತು? ದೇವಸ್ಥಾನಗಳು ತಿಂಡಿ ವ್ಯವಸ್ಥೆ ಎಲ್ಲ ಹೆಂಗಿತ್ತು? ವ್ಯವಸ್ಥೆ ಚೆನ್ನಾಗಿದೆ. ಅವ್ರಿಗೆ ಧನ್ಯವಾದಗಳು. ಹೌದು, ಬೆಳಗ್ಗೆ ಚೆನ್ನಾಗಿತ್ತ ಟೂರು? ತುಂಬಾ ಚೆನ್ನಾಗಿತ್ತ ತಿಂಡಿ ವ್ಯವಸ್ಥೆ ಎಲ್ಲ? ದೇವಸ್ಥಾನ ದರ್ಶನ, ದೇವ್ರ ದರ್ಶನ ಚೆನ್ನಾಗಾಯ್ತಾ? ದೇವ್ರ ದರ್ಶನ ಚೆನ್ನಾಗಾಯ್ತಾ? ಓಕೆ, ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ ಅವ್ರಿಗೊಂದು ಧನ್ಯವಾದಗಳು ಸತೀಶ್ ಅಣ್ಣ ಅವ್ರಿಗೆ. ಇಷ್ಟೊತ್ತು ಮಾತಾಡೋದನ್ನೆಲ್ಲ ಅವರೇ ಸತೀಶ್ ಅಣ್ಣ, ಟೂರ್ ಓನರ್ ಆಗಿರ್ತಾರೆ. ಹಾಗೆ ಸಿಗಂದೂರಲ್ಲಿ ತೆಗೆದಿರೋಂತಹ ಫೋಟೋ ಕ್ಲಿಪ್ಪಿಂಗು ಇದಾಗಿರುತ್ತೆ. ತುಂಬ ಚೆನ್ನಾಗಿ ತೋರಿಸ್ಕೊಟ್ರು. ನೀವು ಸಹ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ. ಪಾಂಪ್ಲೆಟ್ ಸಹ ಕೊಟ್ಟಿದ್ದೀನಿ. ಇನ್ನು ಕಾಶಿ ಟೂರು ಎಲ್ಲ ಹಾಕ್ತಾರೆ. ಹಾಗೆ ಅಲ್ಲಿರುವಂತಹ ಈ ದೇವಸ್ಥಾನ ಅಂತೂ ತುಂಬ ವಿಶಿಷ್ಟವಾಗಿದೆ. ಹಾಗೆ ದೇವಸ್ಥಾನ ಅನ್ನೋದು ಡೌನಲ್ಲಿದೆ. ಆ ದೇವಸ್ಥಾನ ದೇವ್ರ ದರ್ಶನ ಮುಗಿಸಿ ಅಪ್ಪತ್ತವಾಗ ಲೆಫ್ಟ್ ಸೈಡಿಗೆ ಬರುತ್ತೆ. ಈ ದೇವಸ್ಥಾನ ಅಂತೂ ಕಾಂತಾರ ದೇವಸ್ಥಾನನೇ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಏನೋ ಹರಕೆ ಹೊತ್ತಿರೋ ಅಂಥವರು ಗಂಟೆ ಎಲ್ಲ ಕಟ್ಟಿದ್ದಾರೆ, ಏನೋ ಪೇಪರ್ಸ್ ಕಟ್ಟಿದ್ದಾರೆ. ಏನು ಹರಕೆದೋ ಏನೋ ಗೊತ್ತಿಲ್ಲ. ಹಾಗೆ ಇಲ್ಲಿ ನಿಂಬೆಹಣ್ಣು ಸಹ ಎಳೆ ತೆಗೆದು ಒಡೆದಿರೋದು ಸಹ ಉಂಟು. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಬಸ್ ಫೆಸಿಲಿಟಿನೂ ಇದೆ ಇಲ್ಲಿಗೆ. ಆದರೆ ಈ ರೀತಿಯಾಗಿ ಪ್ಯಾಕೇಜಲ್ಲಿ ಬಂದರೆ ನಮಗೆ ಲಗೇಜ್ ಹೊರೋ ಕೆಲಸ ಆಗಲಿ, ಊಟದ್ದಾಗಲಿ, ಗೈಡ್ನೆಸ್ ಆಗಲಿ ಯಾವುದೂ ಚಿಂತೆ ಇಲ್ದಿರ ಆರಾಮಾಗಿ ದೇವ್ರ ದರ್ಶನ ಮಾಡಿಕೊಂಡು ಬರ್ಬೋದು. ಶಿವ ನಮ್ಮಪ್ಪ ಅಂತ ಕೈ ಮುಗಿದು ನೆಮ್ಮದಿಯಾಗಿ ಬರ್ಬೋದು ಅಂತಲೇ ಹೇಳ್ಬೋದು. ನಾನಂತೂ ಈ ಪ್ಯಾಕೇಜಲ್ಲಿ ಹೋಗೋದೇ ಬೆಟ್ರು ಅಂತ ಹೇಳ್ತೀನಿ. ಇದಕ್ಕೆ ನೀವೆಲ್ಲ ಏನಂತೀರಾ? ಹಾಗೆ ಲಾಂಚು ಇಲ್ಲ ಇವಾಗ. ಹಾಗಾಗಿ ಈಗ ಹೊಸ್ದಾಗಿ ಕಟ್ಟಿರುವಂತಹ ಸಿಗಂದೂರು ಬ್ರಿಡ್ಜ್ ಆಗಿರುತ್ತೆ ಇದಂತೂ. ತುಂಬ ಚೆನ್ನಾಗಿದೆ ಬ್ರಿಡ್ಜ್ ಅಂತೂ. ಆರಾಮಾಗಿ ಬರ್ಬೋದು. ಮೊದಲು ಲಾಂಚಲ್ಲಿ ಬರ್ತಾಯಿದ್ರಂತೆ, ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ಇದೆ ಫಸ್ಟ್ ಟೈಮ್ ಬಂದಿರೋದು. ತುಂಬ ಚೆನ್ನಾಗಿದೆ. ಪ್ರಸಾದ, ಊಟದ ವ್ಯವಸ್ಥೆ ಎಲ್ಲಿದೆ ಸಿಗಂದೂರಲ್ಲಿ. ಟೂರ್ ಹೋಗ್ಬೇಕಂದ್ರೆ ಇವ್ರ ಜೊತೆನೇ ಅಂತಲ್ಲ, ಯಾರ ಜೊತೆನ ಹೋಗಲಿ ಪ್ಯಾಕೇಜಲ್ಲಿ ಹೋದರೆ ಆರಾಮ್ಸೆ ನೋಡ್ಕೊಂಡು ಬರ್ಬೋದು. ಇಲ್ಲಾಂದರೆ ತುಂಬ ಟಯರ್ಡ್ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಗೆ ನೋಡಿ ಪಾಂಪ್ಲೆಟ್ ಇದಾಗಿರುತ್ತೆ ನಾವು ಹೋಗಿದ್ದ ಟೂರು. ಹಾಗೆ ಕಾಶಿ ಟೂರ್ ಸಹ ಇದೆ. ಯಾರನ್ನ ಹೋಗೋಕ್ಕೆ ಇಚ್ಛೆ ಇರೋರು ಮೊಬೈಲ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಹೆಂಗಂತು ನಮ್ಮ ಟ್ರಾವೆಲ್ ವಿಡಿಯೋ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.